ಸ್ನೇಹಿತರೆ, ನಂದಿನಿ ಮಿಲ್ಕ್ ಪಾರ್ಲರ್ ಅಂದರೆ ಮಳಿಗೆ ತೆರೆಯೋದು ಹೇಗೆ ಎಂದು ನಿಮಗೆ ಈ ವಿಡಿಯೋದಲ್ಲಿ ತಿಳಿಸಿಕೊಡುತ್ತೇವೆ, ಬನ್ನಿ. ಅದಕ್ಕೂ ಮುನ್ನ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಆಗಿ, ಪಕ್ಕದಲ್ಲಿರೋ ಬೆಲ್ ಐಕಾನ್ ಅನ್ನು ಒತ್ತಿ. ಭಾರತದಲ್ಲಿ ಮಿಲ್ಕ್ ಪ್ರಾಡಕ್ಟ್ಸ್ ಮಾರ್ಕೆಟ್ ವ್ಯಾಲ್ಯೂ 11,356 ಬಿಲಿಯನ್ ಆಗಿದೆ. ಹಾಗಿದ್ರೆ ಬೆಳವಣಿಗೆ ಪ್ರತಿ ವರ್ಷ 15.4ಕ್ಕೆ ಜಾಸ್ತಿ ಆಗುತ್ತಿದೆ. ಒಂದು ಒಳ್ಳೆಯ ವ್ಯಾಪಾರವನ್ನ ಮಿಲ್ಕ್ ಪ್ರಾಡಕ್ಟ್ ಅನ್ನ ಎರಡು ರೀತಿಯಲ್ಲಿ ಮಾರಬಹುದಾಗಿದೆ. ಮೊದಲನೆಯದಾಗಿ ಮಿಲ್ಕ್ ಪ್ರಾಡಕ್ಟ್ಗಳನ್ನ ರೆಡಿ ಮಾಡಿ ಸಪ್ಲೈ ಮಾಡೋದು. ಎರಡನೆಯದಾಗಿ ಮಿಲನ ಪ್ರಾಡಕ್ಟ್ಗಳ ರಿಟೇಲ್ ಅಲ್ಲಿ ಸೇಲ್ ಮಾಡೋದು. ಪ್ರಾಡಕ್ಟ್ಗಳನ್ನ ರೆಡಿ ಮಾಡಿ ಸಪ್ಲೈ ಮಾಡೋದು ಸ್ವಲ್ಪ ದೂರದ ಮಾತೇ ಆಗುತ್ತೆ, ಯಾಕಂದ್ರೆ ಜಾಸ್ತಿ ಬಂಡವಾಳ ಬೇಕು. ಹಾಗಾಗಿ ಪ್ರಾಡಕ್ಟ್ನ ರಿಟೇಲ್ ಬಿಸ್ನೆಸ್ ಮಾಡುವ ಬಗ್ಗೆ ನೋಡೋಣ, ಬನ್ನಿ. ಸ್ನೇಹಿತರೆ, ಈ ಬಿಸ್ನೆಸ್ಗಾಗಿ ನೀವು ಈಗಾಗಲೇ ಮಾರ್ಕೆಟ್ನಲ್ಲಿ ಹೆಸರು ಮಾಡಿರುವ ಬ್ರ್ಯಾಂಡ್ಗಳ ಫ್ರಾಂಚೈಸಿ ತಗೋಬೇಕಾಗತ್ತೆ. ನಿಮಗೆಲ್ಲ ಗೊತ್ತಿರೋ ನಂದಿನಿ ಬ್ರ್ಯಾಂಡ್ ಬಳಕೆ ಮಾಡುವಂತಹ ಬ್ರ್ಯಾಂಡ್ ನಂದಿನಿ ಮಿಲ್ಕ್ ಪ್ರಾಡಕ್ಟ್ಸ್. ಶುರು ಮಾಡೋದನ್ನ ಸಣ್ಣ ಪ್ರಮಾಣದಲ್ಲಿ ಮಾಡ್ತೀರಿ ಅಂತ ಆದರೆ 100ರಿಂದ 200 ಸ್ಕ್ವೇರ್ ಫೀಟ್ ಜಾಗ ಬೇಕಾಗುತ್ತದೆ. ಅಥವಾ ಇನ್ನೂ ಸ್ವಲ್ಪ ದೊಡ್ಡ ಮಟ್ಟದಲ್ಲಿ ಶುರು ಮಾಡ್ತೀರಿ ಅಂತ ಆದರೆ 200ರಿಂದ 300 ಅಡಿ ಜಾಗ ಬೇಕಾಗುತ್ತದೆ. ಒಂದು ಬಿಸ್ನೆಸ್ಗೆ ಟ್ರೇಡ್ ಲೈಸೆನ್ಸ್ ಅವಶ್ಯಕತೆ ಇದೆ, ಜೊತೆಗೆ GST ರಿಜಿಸ್ಟ್ರೇಷನ್ ಕೊಡಬೇಕಾಗುತ್ತದೆ. ಇವೆಲ್ಲ ಆದ ನಂತರ ಫುಡ್ ಲೈಸೆನ್ಸ್ ಸಾಕು. ಫ್ರೆಂಡ್ಸ್, ಅಗ್ರಿಮೆಂಟ್ ಕೂಡ ಮುಖ್ಯವಾಗಿ ಬೇಕಾಗುತ್ತದೆ. ಇವಿಷ್ಟು ಡಾಕ್ಯುಮೆಂಟ್ಗಳು ಕಂಪ್ಲೀಟ್ ಆದಮೇಲೆ ಬ್ಯಾಂಕ್ ಅವರ ಜೊತೆ ಅಗ್ರಿಮೆಂಟ್ ಮಾಡಿಸಿಕೊಳ್ಳಬೇಕು. ಇವರ ಕಡೆಯಿಂದ ಒಂದು ಮಾರ್ಕೆಟಿಂಗ್ ತಂಡ ಬಂದು ನಿಮ್ಮೆಲ್ಲ ಡಾಕ್ಯುಮೆಂಟ್, ಶಾಪಿಂಗ್ ಲೊಕೇಶನ್ನ ಹತ್ತಿರದಲ್ಲಿ ಯಾವುದಾದರೂ ಫ್ರಾಂಚೈಸಿ ಇದೆಯಾ ಎಂಬುದನ್ನು ವೆರಿಫೈ ಮಾಡಿದ ನಂತರ ವ್ಯಾಪಾರ ಒಪ್ಪಂದಕ್ಕೆ ಸಹಿ ಹಾಕಲಾಗುತ್ತದೆ. ಇದಕ್ಕೆ ನೀವು ಫ್ರಾಂಚೈಸಿ ಫೀಸ್ ಅಂದರೆ ಮೊತ್ತವನ್ನು ಕೊಡಬೇಕಾಗುತ್ತದೆ. ಇದು ನಿಮಗೆ ಅವರು ಮತ್ತೆ ಮರಳಿ ಕೊಡುತ್ತಾರೆ, ಅಂದರೆ ರೀಫಂಡ್ ಆಗುತ್ತದೆ. ಇನ್ನು ಎಷ್ಟು ಅಂತ ನೋಡೋದಾದರೆ, ಗ್ರಾಮೀಣ ಪ್ರದೇಶದ ಕಡೆ ನೀವು ಅಂಗಡಿ ಮಾಡುತ್ತೀರಿ ಅಂತಾದರೆ 20ರಿಂದ 30 ಸಾವಿರ ಸಿಗಲಿದೆ. ನಗರ ಪ್ರದೇಶಗಳಲ್ಲಿ ಮಾಡುತ್ತೀರಿ ಅಂದರೆ 50 ಸಾವಿರ ಇದೆ. ಅಗ್ರಿಮೆಂಟ್ ಆದಮೇಲೆ ಮಟೀರಿಯಲ್ಸ್ ಅಪ್ಲೋಡ್ ಮಾಡೋಕ್ಕೆ ಶುರು ಮಾಡ್ತಾರೆ. ನಿನ್ನ ಬಂಡವಾಳದಲ್ಲಿ ಏನೇನು ಸಾಮಗ್ರಿಗಳು ಬರುತ್ತವೆ ಎಂದು ನಾವು ನೋಡುವುದಾದರೆ, ಫ್ರಾಂಚೈಸಿ ಫೀಸ್, ಶಾಪ್ ರೆಂಟ್, ರಾಕ್ಸ್, ಶೆಲ್ಫ್, ಫ್ರೀಜರ್, ಲೈಸೆನ್ಸ್, ಸ್ಟಾಕ್ಸ್ ಇವೆಲ್ಲವನ್ನ ಸೇರಿಸಿ ನಿಮ್ಮ ಹತ್ತಿರ ಹಣ ಪಡೆದುಕೊಳ್ತಾರೆ. ಇನ್ನು ಇದರ ಬಗ್ಗೆ ಹೆಚ್ಚಿನ ಮಾಹಿತಿ ಬೇಕು ಎಂದರೆ ನಂದಿನಿ ಮಾರ್ಕೆಟಿಂಗ್ ತಂಡವನ್ನು ಭೇಟಿ ಮಾಡಬಹುದು. ಬ್ಯೂರೋ ರಿಪೋರ್ಟ್, MNS ನ್ಯೂಸ್ ಕನ್ನಡ.